ಹಾಯ್ ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಪ್ರಿಯಾ ಇತಿ ಇವರು ಹೃದಯಕ್ಕೆ ಒಂದು ಭಾವನಾತ್ಮಕವಾದಂಥ ಒಂದು ಹೊಲಿಗೆ ಹಾಕುವ ರೀತಿಯಲ್ಲಿ ಒಂದು ಟ್ಯಾಗ್ಲೈನನ್ನು ಇಟ್ಕೊಂಡು ತನ್ನದೇ ಆದ ಮನೋಧರ್ಮ, ಆರೋಗ್ಯ, ಆಯುಷ್ಯ ಮತ್ತು ಸೌಂದರ್ಯ ಈ ಮೂರು ಅಂಶಗಳನ್ನು ಒಂದು ಸಮೀಕರಿಸಿ ಮನೆಯಲ್ಲೇ ಒಂದು ಮಳಿಗೆಯನ್ನು ಆರಂಭ ಮಾಡಿದರು. ಒಂದು ವರ್ಷದ ಹಿಂದೆ ಈ ಮಳಿಗೆಯ ವೈಶಿಷ್ಟ್ಯ ಮತ್ತು ಇಲ್ಲಿ ಯಾವ್ಯಾವ ಮೆಟೀರಿಯಲನ್ನು ನೀವು ಹೊಂದಬಹುದು ಮತ್ತು 3 ತಿಂಗಳ ಮಕ್ಕಳಿಂದ ವೃದ್ಧರವರೆಗೂ ಇವತ್ತಿನ ವರ್ತಮಾನದಲ್ಲಿ ಹೆಚ್ಚು ಫ್ಯಾಷನೇಬಲ್ ಆದಂಥದ್ದು ಮತ್ತು ಹೆಚ್ಚು ಆರೋಗ್ಯಪೂರ್ಣವಾದಂಥದ್ದು. ಅದರ ಜೊತೆಗೆ ಇದರ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಪೂರ್ಣವಾಗಿ ಹ್ಯಾಂಡ್ಲೂಮಿನಲ್ಲೇ 90% ಹ್ಯಾಂಡ್ಲೂಮು ಅಂದರೆ ಕೈ ಹೊಲಿಗೆಯ ಮೂಲಕವೇ ಮಾಡಿದಂಥ ಒಂದು ವಸ್ತುಗಳು. ಅದು ಇವರ ವಿಶೇಷ. ಅದರ ಜೊತೆಗೆ ನಮ್ಮ ಚಾನಲಲ್ಲೇ ಬಂದಾಗ ನನಗೂ ಆಶ್ಚರ್ಯ ಆಗಿತ್ತು, ಈ ಬಾಳೆಯ ನಾರಿನಿಂದ ಸಾರಿಯನ್ನು ಯಾವ ರೀತಿ ಮಾಡ್ತಾರೆ ಅಂತ. ಆ ಬಾಳೆಯ ನಾರಿನಿಂದ ಸಾರಿ ಮಾಡಿದ್ದನ್ನು ತೋರಿಸಿದ್ದೆವು. ಅದು ಬಹಳ ಫೇಮಸ್ಸು ಆಯಿತು. ಹಾಗಾಗಿ 1 ವರ್ಷ ಆಗಿದೆ. ಇಲ್ಲಿ ಏನೇನು ಇತ್ತು, ಇವತ್ತೇನಿದೆ, ಮತ್ತು ಮೆಟೀರಿಯಲ್ ಎಷ್ಟೆಷ್ಟು ಅವರ ಸ್ಟಾಕ್ ಇದೆ, ಈ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ, ವ್ಯವಹಾರ ಏನಾಗಿದೆ, ಜನ ಯಾವ ರೀತಿ ಬರ್ತಾ ಇದ್ದಾರೆ, ಇವನ್ನೆಲ್ಲ ಒಂದು ಫಾಲೋಅಪ್ ಮಾಡೋಣ, ಒಂದು ಫಾಲೋಅಪ್ ಸ್ಟೋರಿ ಅನ್ನುವ ರೀತಿಯಲ್ಲಿ ನಾನು ಬಂದಿದ್ದೇನೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ 1 ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆ ಆಯಿತು, ಏನೇನು ಡೆವಲಪ್ಮೆಂಟು ಅಥವಾ ಯಾವ್ಯಾವ ರೀತಿಯ ಜನಗಳ ಸಂಪರ್ಕ ಹೇಗಿದ್ದು? ನೀವು ನನ್ನ ಅವತ್ತು ಸಂದರ್ಶನ ಮಾಡಿ ಹೋದ್ಮೇಲೆ ಸುಮಾರು ನಮ್ಮದು ಇದು ಆಗಿದೆ, ಇಂಪ್ರೂವ್ಮೆಂಟ್ ಆಯಿತು. ನೀವು ಹೇಳ್ದಂಗೆ ಫಸ್ಟ್ ಪಾಯಿಂಟ್ ಆ್ಯಕ್ಚುಲಿ ಬಾಳೆನಾರ್ದು ಹೆಚ್ಚು ಜನಕ್ಕೆ ಗೊತ್ತಿರಲಿಲ್ಲ ನಮ್ಮ ಹತ್ರ ಸಿಗತ್ತೆ ಅಂತ. ಸುಮಾರು ಎಲ್ಲ ಕಡೆಯಿಂದನೂ ಕರ್ನಾಟಕದಲ್ಲಿ, ಭಾರತದಲ್ಲಿ ಫೋನ್ ಮಾಡಿ ಮಾಡಿ ಯಾರು ವಿಡಿಯೋ ನೋಡಿದ್ರು ಅವ್ರು ಅದೇ ತೋರಿಸಿ ಅಂತ ನಮಗೆ ಡಿಮ್ಯಾಂಡ್ ಬಂತು. ಅದಾದಮೇಲೆ ನನಗೆ ಕಸ್ಟಮರ್ಸ್ ಆಗಲಿ ಗ್ರಾಹಕರು ಜಾಸ್ತಿ ಆದರು, ತುಂಬ ರೀಚ್ ಆಗಿತ್ತು ನಿಮ್ಮದು ವಿಡಿಯೋ. ಆ್ಯಕ್ಚುಲಿ ವೈರಲ್ ಆದಂಗಿತ್ತು. ಸೊ ಅಲ್ಲಿ ಬಂದಾಗ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ನಮ್ದು ತುಂಬಾ ಇಂಪ್ರೂವ್ ಆಗಿ ಇವಾಗ ನೀವು ನೋಡ್ದಂಗೆ ನಂದು ಅಂಗಡಿನಲ್ಲಿ ಎಷ್ಟಿತ್ತು ಇನ್ನು ಜಾಸ್ತಿ ಆಗಿದೆ. ಎಲ್ಲ ಗ್ರಾಹಕರ ಡಿಮ್ಯಾಂಡ್ಗೆ ತಕ್ಕಂಗೆ, ಆಮೇಲೆ ಟ್ರೆಂಡ್ಗೆ ತಕ್ಕಂಗೆ, ಆಮೇಲೆ ಅದು ಎಷ್ಟು ಅಥೆಂಟಿಕ್ ಆಗಿದೆ ಅದು ತಕ್ಕಂಗೆ. ಆಮೇಲೆ ನಾನು ಶುರು ಮಾಡಿದಾಗ ತುಂಬಾ ಆಸೆ ಇತ್ತು ಹ್ಯಾಂಡ್ ಮೇಡೇ ಮಾಡಬೇಕು ಅಂತ. ಆಮೇಲೆ ಸ್ವಲ್ಪ ಎಲ್ಲರಿಗೂ ಎಲ್ಲ ಬಜೆಟಲ್ಲೂ ರೀಚ್ ಆಗಬೇಕಲ್ಲ, ಸೊ ಅದಕ್ಕೆ ನಾನು ಕೆಲವು ಪವರ್ ಲೂಮನ್ನು ಶುರು ಮಾಡಿದ್ದೆ. ಬಟ್ ಆಮೇಲೆ ಮತ್ತೆ ಜನಕ್ಕೆ ಇವಾಗ ಹ್ಯಾಂಡ್ ಮೇಡ್ ತುಂಬಾ ಅವೇರ್ನೆಸ್ ಆಗ್ತಾ ಇದೆ, ಸೊ ಅದನ್ನು ನಾನು ಹೆಚ್ಚು ಮಾಡ್ಕೊಂಡಿದ್ದೀನಿ. ಈ ಮಳಿಗೆಯನ್ನು ಇಡುವಾಗ ಏನು ಯೋಚನೆ ಮಾಡಿದ್ದೀರಿ? ಈಗ ನಿಮ್ಮ ಮಳಿಗೆಗೆ ಎಷ್ಟು ವರ್ಷ ಆಯ್ತು ಇದು ಇಟ್ಟು? ಈಗ ಮಳಿಗೆ ಕರೆಕ್ಟ್ ಆಗಿ 2 ವರ್ಷ ಆಯ್ತು. 2 ವರ್ಷ ಸೆಪ್ಟೆಂಬರ್ಗೆ 2 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂದ್ರೆ ತುಂಬಾ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದವರು, ಒಳ್ಳೆ ಸಂಬಳ ಇದ್ದವರು, ಐಷಾರಾಮಿಯಾಗಿ ಬದುಕೊಂಡಿದ್ದವರು, ಅದನ್ನೆಲ್ಲ ಬಿಟ್ಟು ಸ್ವತಂತ್ರವಾಗಿ ಇದನ್ನು ಮಾಡಬೇಕು ಅಂತ ನೀವು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರಿ. ಒಬ್ಬ ಹೆಣ್ಣುಮಗಳು ಆ ಚಾಲೆಂಜ್ ಅನ್ನು ತಗೊಳ್ಳುವಾಗ ತುಂಬಾ ರಿಸ್ಕ್ಗಳಿರ್ತವೆ. ಬಟ್ ನಿಮ್ಗೆ ಈ 2 ವರ್ಷದ ಎಕ್ಸ್ಪೀರಿಯನ್ಸ್? 2 ವರ್ಷದ ಎಕ್ಸ್ಪೀರಿಯನ್ಸು ನನಗೆ ಹೇಗಿತ್ತು ಅಂದರೆ ರೋಲರ್ ಕೋಸ್ಟರ್ ರೈಡ್ ಅಂತೀವಲ್ಲ ನಾವು ಇಂಗ್ಲೀಷಲ್ಲಿ. ಸೊ ಹಿಂಗೆ ಬಂದು ಹಿಂಗೆ ಹೋಗಿ ಯಾಕೆಂದರೆ ಒಂದು ಕೆಲಸದಲ್ಲಿದ್ದಾಗ ಬಿಸ್ನೆಸ್ ವ್ಯಾಪಾರಕ್ಕೆ ಒಂದು ಧುಮ್ಕೋದೊಂದು ಅದೇ ಒಂದು ಇರುತ್ತೆ. ನೀವು ಹೇಳ್ದಂಗೆ ನಾವು ಯಾರೋ ಹೇಳಿದ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನಾವೇ ಅಂದ್ಕೊಂಡು ನಾವೇ ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ನಾವೇ ಸ್ಟಾಕ್ ನೋಡಬೇಕು, ನಾವೇ ತಿಳ್ಕೊಳ್ಬೇಕು ಅದೇನು ಅಂತ, ಬಿಸ್ನೆಸ್ ಹೇಗೆ ಮಾಡಬೇಕು, ಪ್ರೈಸಿಂಗ್ ಮಾಡಬೇಕು, ಕಾಸ್ಟ್ ಬಗ್ಗೆ ಎಷ್ಟೋ ಸಲ ನಮಗೆ ಗೊತ್ತಿರಲ್ಲ, ತಿಳ್ಕೊಬೇಕು, ಏನೇನು ಬೇರೆಯವ್ರು ಏನೇನು ಮಾಡ್ತಿದ್ದಾರೆ ನೋಡಬೇಕು, ಗ್ರಾಹಕರಿಗೆ ಏನು ಸರಿ ಹೋಗುತ್ತೆ ನೋಡಬೇಕು. ಇನ್ನೊಂದೇನು ಅಂದರೆ ಫೀಲ್ಡ್ ಆಫ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಕ್ಲೋದಿಂಗ್. ಸೊ ಅದು ಒಂದು ತುಂಬ ದೊಡ್ಡ ಹೌದು, ಅದು ಓಷನ್ ಇದ್ದಂಗೆ, ಸಮುದ್ರ ಅದು. ಸೊ ಅದರಲ್ಲೂ ನಾನು ತಿಳ್ಕೊಬೇಕಾಗಿತ್ತು. ಸೊ 2ರಲ್ಲೂ ಏನಾಯಿತು ಅಂದರೆ ನನಗೆ ಕಷ್ಟಪಡಬೇಕು, ಆಮೇಲೆ ತಿಳ್ಕೊಬೇಕು. ಕೆಲವು ಸಲ ನಮಗೆ ಬೇಜಾರಾಗತ್ತೆ, ಅಯ್ಯೋ ಇದು ನನ್ನ ಕೈಲಿ ಆಗುತ್ತೋ ಇಲ್ವೋ, ಬಿಟ್ಬಿಡೋದಾ, ಏನು ಮಾಡೋದು ಅಂತಲೂ ಆಗುತ್ತೆ. ಆದರೆ ಎದೆಗುಂದಬಾರ್ದು. ನಮ್ಮ ಮನೇಲಿರೋರ ಜೊತೆ ನಾವು ಸ್ವಲ್ಪ ತಿಳ್ಕೊಬೇಕು, ಅವ್ರನ್ನೂ ಇನ್ವಾಲ್ವ್ ಮಾಡ್ಕೋಬೇಕು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗೋದು. ಸೊ ಆ ಥರ ನಮ್ಮ ಸ್ನೇಹಿತರಂತೂ ತುಂಬ ನನಗೆ ಸಹಾಯ ಮಾಡಿದ್ದಾರೆ ಎಲ್ಲ ರೀತಿನಲ್ಲೂ. ಸೊ ನಾವು ನಮ್ಮ ಸುತ್ತಲೂ ಇರೋ ರಿಸೋರ್ಸಸ್ನ ನಾನು ತೊಗೊಂಡೆ, ಕಷ್ಟಪಡ್ತಾ ಇನ್ನೂ ಪಡ್ತಾ ಇದ್ದೀನಿ. ನನ್ನದೇ ಇನ್ವೆಸ್ಟ್ಮೆಂಟ್ ಇದೆ, ಇನ್ನೂ ಬೂಸ್ಟ್ ಸ್ಟ್ರಾಪ್ಟ್ ಆಗಿದೆ. ಸೊ ಹಾಗೆ ಮಾಡ್ತಾ ಇದ್ದೀನಿ. ಸೊ ಆಶಾದಾಯಕವಾಗಿದೆ ಇವಾಗ. ಮತ್ತೆ ಈ ಟ್ರೆಂಡ್ ಅಂತ ಕರೀತಾರಲ್ಲ, ನಿಮ್ಮ ಹೆಣ್ಮಕ್ಳಿಗೆ ಹೆಚ್ಚು ಅನ್ವಯಿಸ್ತದ ಅದು. ಈ ಬಟ್ಟೆ ಇರ್ಬೋದು, ಜ್ಯುವೆಲ್ಸ್ ಇರ್ಬೋದು, ಇನ್ನೊಂದು ಮಗದೊಂದು,
ಅದು 2 ವರ್ಷದಲ್ಲಿ ನಿಮಗೆ ಹೇಗೆ ನಿಮಗೆ ಸಹಕಾರಿ ಆಯಿತು? ಅಥವಾ ನೀವು ಈಗ ಹ್ಯಾಂಡ್ಲೂಮ್ ಅಂತೀರಿ, ಆರೋಗ್ಯ ಅಂತೀರಿ, ಆರೋಗ್ಯಕ್ಕೆ ಪೂರಕವಾಗಿದ್ದದ್ದು ಅಂತೀರಿ, ಈಗಿನ ಜನಕ್ಕೆ ಅದು ಆಸಕ್ತಿ ಇದೆಯಾ ಹೇಗೆ? ಈಗ ಎಲ್ಲಾ ತರದ ಗ್ರಾಹಕರು ಬರ್ತಾರೆ. ಕೆಲವ್ರಿಗೆ ನೀವು ಹೇಳ್ದಾಗೆ ಅದು ಆರೋಗ್ಯ ಆಗಿರ್ಬೋದು, ಅಥವಾ ನನಗೆ ಇವಾಗ 80 ಇಯರ್ಸ್ 80 ವರ್ಷದ ಮೇಲಾದವ್ರಿಗೆ ಮೆತ್ತಗಿರ್ಬೇಕು ಮೈ ಮೇಲೆ, ನನಗೆ ಇದು ಆಗ್ಬಾರ್ದು, ಆಮೇಲೆ ಚುಚ್ಚಬಾರ್ದು, ಅಲರ್ಜಿ ಆಗ್ಬಾರ್ದು, ಮಕ್ಕಳಿಗೆ ಅಲರ್ಜಿ ಆಗ್ಬಾರ್ದು, ಭಾರ ಇರಬಾರ್ದು, ಸಾಫ್ಟ್ ಆಗಿರ್ಬೇಕು, ಆ ಥರದ್ದನ್ನು ನೋಡ್ತೀನಿ. ಅದಲ್ದೇನೆ ನಾನೇನ್ ಮಾಡ್ತಾ ಇದ್ದೆ, ಮೊದಲು ಸ್ವಲ್ಪ ಕಲೆಕ್ಷನ್ಸ್ ತರ್ತಾ ಇದ್ದೆ, ಇನ್ನ ಭಯ ಇತ್ತು ಏನಾಗತ್ತೆ ಅಂತ. ಸೊ ಆಮೇಲೆ ನನಗೆ ಗೊತ್ತಾಗಿತ್ತು ಏನಂದ್ರೆ, ಇವಾಗ ಹೆಣ್ಮಕ್ಳಿಗೆ ಇವಾಗ ನಾನು ಹಂಗೆ ಮಾಡಿರ್ತೀನಿ ಅಂಗಡಿಗಳಲ್ಲಿ, ಒಂದು ಡಿಸೈನ್ ತೋರಿಸಿದ್ರೆ 10 ಕಲರ್ ತೋರಿಸ್ಬೇಕು, ಒಂದು ಕಲರ್ ತೋರಿಸಿದ್ರೆ ಅದ್ರಲ್ಲಿ 10 ಡಿಸೈನ್ ತೋರಿಸ್ಬೇಕು. ಸೊ ಕೈಮಗ್ಗದಲ್ಲಿ ಒಂದೇ ಸಲಕ್ಕೆ ಅಷ್ಟು ವೆರೈಟಿ ಸಿಗಲ್ಲ. ಸೊ ಅದಕ್ಕೆ ಒಂದು ಗ್ರಾಹಕರದು ಕಸ್ಟಮರ್ ಲೈನ್ ಅಂತ ಅಂತೀವಿ, ಅವ್ರು ಇರ್ತಾರೆ. ಇವಾಗ ನೀವು ಸಪೋಸ್ ಈ ಸೀರೆ ನೋಡಿದ್ರೆ ನಿಮ್ಗೆ ಇದ್ರಲ್ಲಿ ಬೇರೆ ಕಲರ್ ಸಿಗದೆ ಇರ್ಬೋದು, ಬಟ್ ಆ ವೈಶಿಷ್ಟ್ಯಕ್ಕೋಸ್ಕರ ತಗೊಳ್ಳೋರು ಇರ್ತಾರೆ. ಸೊ ಎರಡಕ್ಕೂ ಕೇಟರ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನೀವು ನಿಮ್ಮ ಒಂದು ಜರ್ನಿಯಲ್ಲಿ ನೀವು ಯೌವನದಲ್ಲಿದ್ದಾಗ, ಮಧ್ಯ ವಯಸ್ಸು ಅಥವಾ ಈ ತರ ನಿಮ್ಮ ಆಯ್ಕೆ ಏನಿತ್ತು, ಈಗಿನ ಹೆಣ್ಮಕ್ಳ ಆಯ್ಕೆ ಏನಿದೆ? ಒಂದು ರೀತಿಯಲ್ಲಿ ಟ್ರೆಡಿಷನ್ ಅಥವಾ ಸಂಪ್ರದಾಯ ಅಥವಾ ಹಿಂದಿನ ಕೈಮಗ್ಗದ ಆ ಸಾರಿಗಳು, ಆ ಬಟ್ಟೆಗಳು, ಅದಕ್ಕೆ ಮನಸ್ಸು ಮಾಡ್ತಾ ಇದ್ದಾರಾ? ಯಾಕೆ ಲಾಸ್ಟ್ ಅಲ್ಲಿ ಬರ್ತೀನಿ. ನೀವು ಇವಾಗ ಕೇಳಿದ ಕ್ವಶನ್ಗೆ ನೀವು ಮುಂಚೆ ಒಂದು ಕೇಳಿದ್ರಿ, ನೀವು ಯೌವನದಲ್ಲಿ ಹೇಗಿತ್ತು, ಆವಾಗ ಟ್ರೆಂಡ್ ಹೇಗಿತ್ತು, ಇವಾಗ ಟ್ರೆಂಡ್ ಹೇಗಿದೆ ಅಂತ. ಸ್ವಲ್ಪ ನನ್ನ ಯೌವನಕ್ಕಿಂತ ಇನ್ನೂ ಚಿಕ್ಕ ವಯಸ್ಸಿನ ಮಗು ಆಗಿದ್ದಾಗ ನಾವು ಹೋದ್ರೆ, ನಿಮಗೆ ಜ್ಞಾಪಕ ಇದ್ರೆ ನಮಗೆಲ್ಲ ವರ್ಷಕ್ಕೆ ಒಂದೇ ಸಲ ಬಟ್ಟೆ ಕೊಡಿಸ್ತಾ ಇದ್ದಿದ್ದು, ಹುಟ್ಟದ ಹಬ್ಬಕ್ಕೆ ಇಲ್ಲ ಯಾವ್ದಾದ್ರು ಒಂದು ಹಬ್ಬಕ್ಕೆ. ಅದು ಜೊತೆಲಿ ಬರೋರು ಅವ್ರು ಹೇಳಿದ್ರೆ ತಗೊಳ್ಬೇಕಾಗಿತ್ತು. ಅವಾಗ ಆಪ್ಷನ್ಸ್ ಲಿಮಿಟೆಡ್ ಆಗಿತ್ತು, ಎಲ್ಲ ಇತ್ತು, ಸ್ಕರ್ಟ್ಸು ಏನೇನೋ ಇತ್ತು, ಅವಾಗೆಲ್ಲ ಬರ್ತಾ ಇತ್ತು. ಸೊ ಆಮೇಲೆ ಸೀರೆಗಳು ಅಷ್ಟೇ, ಏನಿತ್ತು ಅಂದ್ರೆ ನಮ್ಮ ಸುತ್ತಮುತ್ತಲು ಏನ್ ಸಿಗತ್ತೆ ಆ ಸೀರೆಗಳು ಜಾಸ್ತಿ ಸಿಗ್ತಾ ಇತ್ತು. ಜಾಸ್ತಿ ಅಂದ್ರೆ ಕೆಲವು ರಾಜ್ಯಗಳಿಂದ ಬರ್ತಾ ಇತ್ತು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಬಂದು ನಿಮ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನೇನ್ ಸಿಗತ್ತೆ, ಏನೇನ್ ವೈಶಿಷ್ಟ್ಯ ಇದೆ, ಯಾವ್ಯಾವ್ದು ಕೈಮಗ್ಗ, ಯಾವ್ಯಾವ್ದು ಪವರ್ ಲೂಮ್ ಅವರಿಗೆ ಗೊತ್ತಾಗತ್ತೆ. ಈವನ್ ಹ್ಯಾಂಡ್ಲೂಮ್ ಹೇಗೆ ಕಂಡುಹಿಡಿಬೇಕು ಅಂತಾನು ಇವಾಗ ಗ್ರಾಹಕರಿಗೆ ಅವೇರ್ನೆಸ್ ಇದೆ. ಸೊ ಈ ಕೈಮಗ್ಗ ಇವಾಗ ಯಾಕೆ ವಾಪಸ್ ಬರ್ತಾ ಇದೆ ಅಂದ್ರೆ, ಈಗ ಎಷ್ಟು ನಾವು ನೋಡ್ಬಿಟ್ಟಿದೀವಿ, ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಮಾಡಬೇಡ ಅಂತಾರೆ. ಎಲ್ಲರಿಗೂ ಇವಾಗ ಅವೇರ್ನೆಸ್ ಬರ್ತಾ ಇದೆ. ನಮ್ಮ ಸುತ್ತಲೂ ಎನ್ವಿರಾನ್ಮೆಂಟ್ ಆಗಲಿ, ನಮ್ಮ ಸುತ್ತಲೂ ಹೇಗೆ ನಾವು ಕಾಪಾಡ್ಕೋಬೇಕು, ಗಿಡಗಳಿಂದ ಹೇಗೆ ಉಪಯೋಗಿಸ್ಕೋಬೇಕು, ಏನೇನು ದುರುಪಯೋಗ ಆಗ್ತಾ ಇದೆ, ಅದು ಸುಮಾರು ಜನಕ್ಕೆ ಬರ್ತಾ ಇದೆ. ಸೊ ಯಾರ್ಯಾರಿಗೆ ಅಫೋರ್ಡೆಬಿಲಿಟಿ ಇದೆಯೋ ಅವ್ರಿಗೆ, ಅವೇರ್ನೆಸ್ ಬಂದಿರೋರಿಗೆ ಖಂಡಿತ ಇವಾಗ ಡಿಮ್ಯಾಂಡ್ ಇದೆ, ಹ್ಯಾಂಡ್ಮೇಡ್ಗೆ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಅದೇ ನೀವು ಈಗ ಆರಂಭಿಸಿದ್ದು ಈ ಉದ್ಯಮವನ್ನ ಒಂದು ಕಾಲಿಟ್ಟದ್ದು, ನಿಮ್ಗೆ ಏನಾದ್ರ ಬಗ್ಗೆ ಇದಿಲ್ಲ, ತಪ್ಪು ಮಾಡದೆ ಅಥವಾ ಯಾವುದು ರಿಗ್ರೆಟ್ ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ನಾನು ಜಾಸ್ತಿ ದೇವ್ರ ದಯೆಯಿಂದ ಮೇಲಕ್ಕೆ ಹೋಗ್ತಾ ಇದ್ದೀನಿ ಅನ್ಕೋತೀನಿ, ಅಥವಾ ಸುತ್ತಲೂ ಸ್ಪ್ರೆಡ್ ಆಗ್ತಾ ಇದೆ ಇದೂ ಸಹ, ಫೀಲ್ಡೂ ಸಹ. ಸೊ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಬರ್ತಾ ಇದ್ದಾರೆ ಇವಾಗ ಇದಕ್ಕೆ, IT ಬಿಟ್ಟು ಬೇರೆ ಬೇರೆ ವಿಷಯ ಮಾಡ್ತಾ ಇದ್ದಾರೆ. ಸೊ ನಮಗೆಲ್ಲ ಏನಾಗ್ಬಿಟ್ಟಿತ್ತು ಅಂದರೆ, ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು IT ನಲ್ಲಿದ್ದಾಗ ನಮ್ಮ ಲ್ಯಾಪ್ಟಾಪೇ ಜೀವನ ಆಗಿತ್ತು, ಅದೇ ಪ್ರಪಂಚನೂ ಆಗಿತ್ತು. ಆಮೇಲೆ ನನಗೆ ಗೊತ್ತಾಗಿದ್ದು, ಒಬ್ಬ ಕಿರಾಣಿ ಅಂಗಡಿ ಅವನಿಗೂ ಗೊತ್ತು ಸಂಬಳ ಹೇಗೆ ಸಂಪಾದನೆ ಮಾಡಬೇಕು ಅಂತ. ಸೊ ಏನೇ ವ್ಯಾಪಾರ ಮಾಡಿದ್ರು ನಾವು ಅದನ್ನು ಮನಸ್ಸಿಟ್ಟು ಮಾಡಿದ್ರೆ ಖಂಡಿತ ಮುಂದಕ್ಕೆ. ಸೊ ಈಗ ನಿಮ್ಮಲ್ಲಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಈ ಹೊತ್ತಿಗೆ? ಸುಮಾರು ಇವಾಗ ಸೀರೆಗಳನ್ನ ನಾನು ಒಂದು ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡಿಕೊಂಡೆ. ಯಾಕಂದರೆ ಜಾಸ್ತಿ ನಾವು ಇವಾಗ ಕಾಟನ್ ಶರ್ಟ್ಸ್ ಎಲ್ಲ ತುಂಬ ನಮ್ಮದು ಡಿಮಾಂಡ್ ಬಂತು. ಬಟ್ ಏನಾಗುತ್ತೆ ಅಂದರೆ, ನಮಗೆ ಸೀರೆಗಳಿಗೇನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು, ಯಾಕಂದರೆ ಜಾಸ್ತಿ ಇದೆ ನಮ್ಮದು ಸೀರೆಗಳದ್ದು ಇದು ವ್ಯವಹಾರ. ಸೊ ಅದನ್ನು ಮಾಡೋಣ ಅಂದ್ಬಿಟ್ಟು ಒಂಚೂರು ಚೇಂಜ್ ಮಾಡಿಕೊಂಡು ಇವಾಗ ಏನು ಮಾಡಿದ್ದೀನಿ, ಸೀರೆಗಳಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಇವಾಗ ನಮ್ಮ ಹತ್ರ. ಇಂಡಿಯಾದಲ್ಲಿ ಸುಮಾರು ಕಡೆಯಿಂದ ಬರ್ತಾ ಇದೆ ನಮಗೆ. ಅದಲ್ಲದೇನೆ ಮಕ್ಕಳದು ಈ ಥರ ಚಿಕ್ಕ ಮಕ್ಕಳದು ಪಾವಡ ಸೆಟ್ ಆಗಲಿ, ಫ್ರಾಕ್ಸ್ ಆಗಲಿ ನಾನೇ ಮಾಡಿಸ್ತಾ ಇದ್ದೀನಿ. ಅದು ನಮಗೆ ಆ್ಯಕ್ಚುಲಿ ಒಂದು ಒಳ್ಳೆಯ ವಿಷಯ ಅಂತಲೂ ಹೇಳ್ಬೋದು. ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ, ಸಪ್ಲೈ ಮಾಡೋಕ್ಕೆ ಇವಾಗ ನಾನು ಟೈಲರ್ಗಳನ್ನ ಹುಡುಕ್ತಾ ಇದ್ದೀನಿ, ಇದನ್ನು ಅರ್ಥ ಮಾಡಿಕೊಂಡು ಕೈನಲ್ಲಿ ಮಾಡಿಕೊಡೋರನ್ನ. ಅದಲ್ಲದೆ ಜೆಂಟ್ಸ್ದು ಮೋದಿ ಅಥವಾ ಇಂಡಿಯನ್ ಜಾಕೆಟ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಹಿಂದೆ ಎಲ್ಲ ಈ ವೆಸ್ಟರ್ನ್ ಕೋಟ್ಗಳು ಜಾಸ್ತಿ ಹಾಕ್ತಾಯಿದ್ರು, ಬಟ್ ಇವಾಗ ಇಷ್ಟಪಡ್ತಾರೆ, ಅದನ್ನು ಒಳ್ಳೆ ಲೆನಿನಲ್ಲಿ, ಖಾದಿನಲ್ಲಿ ಬರ್ತಾ ಇದೆ. ಸೊ ಈ ಥರ ಕಲೆಕ್ಷನ್ಸ್ನ ನಾನು ಮಾಡ್ಕೊಂಡಿದ್ದೀನಿ. ಈ 2 ವರ್ಷದಲ್ಲಿ ನಿಮಗೆ ಮಿರಾಕಲ್ ಅಂತ ಅನಿಸುವ, ಅಥವಾ ನೀವು ನಮ್ಮೊಟ್ಟಿಗೆ ಹಂಚ್ಕೊಳ್ಬಹುದಾದಂಥ ಏನಾದರೂ ಕೆಲವು ಘಟನೆಗಳು? ಯಾಕೆಂದರೆ ಮನೆಯಲ್ಲೇ ಮಳಿಗೆ ಇದೆ, ಈಗೆಲ್ಲರೂ ಬಹಳ ಪೇಟೆಯಲ್ಲಿ ದೊಡ್ಡ ದೊಡ್ಡ ಶೋರೂಮ್ ಇಟ್ಕೊಂಡು ಮಾರಾಟ ಮಾಡುವಂತ ಒಂದು ಟ್ರೆಂಡು ಇದೆ. ಈಗ ಅದಕ್ಕೂ ಹೋಲಿಸಿದಾಗ ನೀವು ಮನೆಯಲ್ಲೇ ಮಾಡ್ಕೊಂಡಿದ್ರಲ್ಲ, ನಿಮ್ಗೇನು ಅನ್ನಿಸ್ತದೆ? ನೀವು ಜನರನ್ನು ಆಕರ್ಷಿಸುವಲ್ಲಿ
ನಿಮಗೇನಾದ್ರು ನಾನೇ ಶೋರೂಮ್ ಮಾಡಬೇಕಿತ್ತು ಅಥವಾ ಇಲ್ಲಿ ಮಾಡಿದ್ದು ಸರಿ ಇಲ್ಲ ಆ ಥರದ್ದು ಏನಾದ್ರು ಅನಿಸ್ತಾ ಇದೆಯಾ? ನನಗೆ ಮಧ್ಯದಲ್ಲಿ ಈಗ ಒಂದು 6 ತಿಂಗಳ ಕೆಳಗೆ ಸುಮಾರು ಅನಿಸ್ತಾ ಇತ್ತು, ನನಗೆ ಅಲ್ಲಿ ಶೋರೂಮ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಬಿಲ್ಲ ಒಂದು ಸಣ್ಣ ಅಂಗಡಿನಾದರೂ ಹಾಕೋಣ, ಮೇನ್ ರೋಡಲ್ಲಿ ಹಾಕೋಣ, ಸೊ ದಟ್ ಇಲ್ಲಿ ಬರ್ತಾರೋ ಇಲ್ವೋ ಜನ, ಅಲ್ಲಾದರೆ ಜಾಸ್ತಿ ಬರ್ತಿದ್ರೇನೋ ಅಂತ ಅನಿಸಿತ್ತು. ಬಟ್ ಅದೇನಾಗುತ್ತೆ ಅಂದರೆ ತುಂಬ ಹೈ ಒಂದು ರಿಸ್ಕ್ ಲೆವೆಲ್ ನಾವು ತೊಗೊಂಡಿರ್ತೀವಿ, ತುಂಬ ಹೈ ರಿಸ್ಕ್ ಅದು, ನಾವು ಎಲ್ಲದಕ್ಕೂ ಕಾಸ್ಟಲ್ಲಿ ಜಾಸ್ತಿ ಆಗುತ್ತೆ. ವರ್ಕ್ ಆದರೆ ಒಳ್ಳೇದು, ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ಕಸ್ಟಮರ್ಗೂ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಒಂದು ನೀವು ಹೇಳ್ದಂಗೆ ಯಾವ್ದು ವಿಷಯ ನಾನು ಶೇರ್ ಮಾಡಬೇಕು ಅಂದರೆ, ಸಪೋಸ್ ನಿಮ್ಮದೇ ಅನ್ಕೊಳ್ಳೋಣ, ನಾವು 1 ವರ್ಷದ ಹಿಂದೆ ಮಾತಾಡಿದ್ವಿ, ಇದೇ ಥರ ವಿಡಿಯೋ ಮಾಡಿದ್ವಿ. ಅದಾದಮೇಲೆ ಆ್ಯಕ್ಚುಲಿ ನನಗೆ ರೆಗ್ಯುಲರ್ ಆಗಿ ಬೇರೆ ಬೇರೆ ದೇಶಗಳಿಂದ ಕೇಳ್ತಾರೆ, ವರ್ಡ್ ಆಫ್ ಮೌತೋ ಅಥವಾ ಮೀಡಿಯಾ ನೋಡೇನೋ. ಅದಲ್ಲದೆ ನಮ್ಮ ರಿಮೋಟಲ್ಲಿ ಇದಾರಲ್ಲ ಕರ್ನಾಟಕದಲ್ಲಿ, ಅಲ್ಲಿ ಇಲ್ಲಿ ನಿಮ್ಮ ವಿಡಿಯೋನ ಅವ್ರು ನೋಡಿದ್ದಾರೆ, ಅವರು ಫೋನ್ ಮಾಡಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಈ ಥರದ ಬಟ್ಟೆಗಳನ್ನೂ ತೊಗೊಳ್ತಾರೆ, ಇಷ್ಟಪಡ್ತಾರೆ, ತೋರಿಸಿ ಅಂತಾರೆ, ಮತ್ತೆ ಮತ್ತೆ ಕೇಳ್ತಾರೆ. ಸೊ ಅವರೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದಾರೆ, ಅದು ನಮಗೆ ತುಂಬ. ಈಗ ನೀವು ಇವತ್ತು ಹುಟ್ಟಿದ್ರಲ್ಲ, ಆ ಸಾರಿ ಯಾವುದು? ಇದು ಸರ್, ಇದು ಹ್ಯಾಂಡ್ಲೂಮ್ ಗದ್ವಾಲ್ ಸೀರೆ ಇದು. ಸೊ ಇದು ಹೇಗೆಂದ್ರೆ ಕೈನಲ್ಲೇ ಇದು ಜರಿನೆಲ್ಲ ಒಳ್ಳೆ ಜರಿ ಇದು. ಅದು ನಿಮಗೆ ಬಟ್ಟೆ ನೋಡಿ, ಇವೆಲ್ಲ ಕೈನಲ್ಲಿ ನೇಯ್ದಿರೋ ಬಟ್ಟೆ ಇದು. ಹೀಗೆ ಹೇಗೆ ಅಂದರೆ ಇದು ಕಾಂಜೀವರಂ ಆದರೆ ಸ್ವಲ್ಪ ಭಾರ ಇರುತ್ತೆ, ಇದು ನಿಮಗೆ ಲೈಟ್ ವೆಯ್ಟ್ ಇರುತ್ತೆ, ಪ್ಲಸ್ ಸಿಲ್ಕ್ದೂ ವೈಶಿಷ್ಟ್ಯ ಇರುತ್ತೆ. ಇದು ಗದ್ವಾಲ್ ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮ್ ಸೀರೆ ಇದು. ಓಕೆ, ಈಗ ಇಲ್ಲಿ ಒಂದಿಷ್ಟು ಸಾರಿಗಳನ್ನು ಇಟ್ಕೊಂಡಿದ್ದೀರಿ, ಇದರಲ್ಲಿ ಯಾವ್ಯಾವುದು ಏನೇನು ಮತ್ತೆ ಹೆಚ್ಚು ವೈಶಿಷ್ಟ್ಯಪೂರ್ಣವಾದದ್ದು ಯಾವುದು ಒಂಚೂರು ಹೇಳಿ. ಓಕೆ, ಇದು ಇವಾಗ ನಾನು ಬೇಕಾದ್ರೆ ಇದರಲ್ಲಿ ಶುರು ಮಾಡೋಣ. ಮೇಲೆ ಇಟ್ಕೊಂಡಿದ್ದೀನಿ, ಇದೆಲ್ಲ ನೋಡಿ, ಇವೆಲ್ಲ ಕೈ ಮಗ್ಗದ್ದು, ನಿಮಗೆ ಕೈ ಮಗ್ಗದ್ದು ವೈಶಿಷ್ಟ್ಯ ಇದ್ದಾರೆ, ಅವ್ರು ಕೈ ನೇಯ್ದಾಗ ಎತ್ತಾರಲ್ಲ ಅದರದ್ದು ಇದು ವೈಶಿಷ್ಟ್ಯ ಬರುತ್ತೆ ನೋಡಿ. ಇದು ವೈಶಿಷ್ಟ್ಯ ಅಂದರೆ ಈ ಕೈ ಹ್ಯಾಂಡ್ಲೂಮ್ ಅಂದರೆ ಈ ಥರ ಇದರಲ್ಲೆಲ್ಲ ಇದಿರುತ್ತೆ, ಅದು ನಿಜವಾದ ಹ್ಯಾಂಡ್ಲೂಮ್ ಅದು. ಸೊ ಇದು ಒಂದು ಸಿಲ್ಕ್ ಕಾಟನ್, ಅಂದರೆ ಸಿಲ್ಕು ಪ್ಯೂರ್ ಸಿಲ್ಕನ್ನೇ ಕಾಟನ್ ಜೊತೆ ಹಾಕಿರೋ ಸೀರೆ. ಇವಾಗ ಡಿಮ್ಯಾಂಡ್ ಇದೆ ಸಿಲ್ಕ್ ಕಾಟನ್ಗೆ ಜಾಸ್ತಿ. ಒಂದು ವಿಷಯ ಹೇಳ್ತೀನಿ, ಹಿಂದೆ ನಾವೆಲ್ಲ ಒಂದೊಂದೇ ಸೀರೆ ತೊಗೊಂಡ್ಬಿಡ್ತಾ ಇದ್ವಿ ಭಾರವಾದ್ದು. ಬಟ್ ಇವಾಗ ಪ್ರತಿ ಹಬ್ಬಕ್ಕೂ ಬೇಕು, ಅಕೇಶನ್ಗೆ ಬೇಕು, ನಾನು ಎಲ್ಲೋ ಹೋಗಬೇಕು ಅದಕ್ಕೂ ಬೇಕು ಅಂದಾಗ ನಿಮಗೆ ಎಲ್ಲ ಥರಕ್ಕೆ ಕೈಗೆಟುಕೋ ಬೆಳೆಗಳಲ್ಲೂ ಬೇಕಾಗತ್ತೆ ಸೀರೆಗಳು. ಸೊ ಈ ಸೀರೆನಲ್ಲಿ ನೋಡಿ ಗ್ರ್ಯಾಂಡ್ ಪಲ್ಲು ಇದೆ, ಸಿಲ್ಕು ಉಟ್ಕೊಂಡಂಗೆ ಕಾಣುತ್ತೆ ನಿಮಗೆ. ಸಾಮಾನ್ಯ ಇದೆಲ್ಲ ಯಾವ ರೇಂಜಲ್ಲಿ ಇರುತ್ತೆ? ಇದು ಅರೌಂಡು ನಿಮಗೆ 6.5 ಆ ರೇಂಜಲ್ಲಿ ಇರುತ್ತೆ, 6 ರೇಂಜಲ್ಲಿ ಇರುತ್ತೆ. ಬಹುಶಃ ಇದನ್ನೇ ಶೋರೂಮಲ್ಲಿ ಆದರೆ ನೀವು ಇನ್ನೊಂದು 1000-2000 ಜಾಸ್ತಿ ಮಾಡ್ಬೋದು. ಯಾಕಂದ್ರೆ ಅಲ್ಲಿಯ ಡೆಕೋರೇಷನ್, ಅಲ್ಲಿಯ ರೆಂಟು, ಅವೆಲ್ಲವನ್ನು ಎಲ್ಲದಕ್ಕೂ ನಾವು ಲೇಬರು ಏನೇನೋ ಇರುತ್ತೆ, ಬಿಲ್ಡಿಂಗು ಅದೆಲ್ಲ ಇರುತ್ತೆ, ಖರ್ಚುಗಳು ಜಾಸ್ತಿ ಇರುತ್ತೆ. ನಾವು ಆದಷ್ಟು ಮಿನಿಮಲ್ ಆಗಿ ನಾನು ಮೇಂಟೈನ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಇದ್ರ ವೈಶಿಷ್ಟ್ಯ ಏನು ಅಂದರೆ, ಆ್ಯಕ್ಚುಲಿ ಇದು ತುಂಬ ಓಲ್ಡ್ ಕಲರ್. ಇದು ನಮ್ಮ ಅಜ್ಜಿನ ಹತ್ರ ಈ ಕಲರ್ ಸೀರೆ ಇತ್ತು, ಬಟ್ ಇವಾಗ ಮತ್ತೆ ಬರ್ತಾ ಇದೆ ಸಿಲ್ಕ್ ಕಾಟನಲ್ಲಿ. ಇದು ನೋಡಿ ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಸೆಲ್ಫು ಬರ್ತಾ ಇದೆ ಮತ್ತೆ ವಾಪಸ್ಸು, ಬಟ್ ಕಾಂಟ್ರಾಸ್ಟಲ್ಲೂ ಇದು ಗ್ರ್ಯಾಂಡ್ ಪಲ್ಲು ಇದೆ ನೋಡಿ. ಇವೆಲ್ಲ ಕೈಮಗ್ಗದ ಸೀರೆಗಳೇನೆ, ಮೈಗಳು ಈ ಥರ ಇರ್ತವೆ. ಹಾಂ, ಉಟ್ರೆ ನಿಮಗೆ ಲೈಟ್ ವೆಯ್ಟೇ ಇರುತ್ತೆ. ಇದು ಒಂದು ಅಪರೂಪದ, ತುಂಬ ಸುಂದರವಾಗಿ ಕಾಣುತ್ತೆ. ಇದು ಹಸಿರು ಬೇಕು ಅನ್ನೋರಿಗೆ ನೀವು ಯಾವುದೇ ಕಲರ್ ಇಂಟ್ರಡ್ಯೂಸ್ ಮಾಡಿ, ಎವರ್ ಗ್ರೀನ್ ಇಸ್ ಗ್ರೀನ್ ಓನ್ಲಿ. ಸೊ ಆ ಥರ. ಇದು ಏನು ಸಾರಿ? ಇದು ಸಿಲ್ಕ್ ಕಾಟನ್ನಲ್ಲೇನೆ ಕಾಂಟ್ರಾಸ್ಟ್ ಬರುತ್ತೆ. ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ತುಂಬ ಜರಿ ಮಾಡಿಲ್ಲ, ಬಟ್ ಟೆಂಪಲ್ ಬಾರ್ಡ್ರಲ್ಲೇನೆ ತುಂಬ ಚೆನ್ನಾಗಿದೆ. ಇದು ಚೂರಿ ಕಡೆ, ಇದು ಪ್ಲೇನಲ್ಲಿನೇ ಸೇಮ್ ಇದೇನು ಸಿಲ್ಕ್ ಕಾಟನ್ನೇ. ಇವೆಲ್ಲ ಗ್ರೇ ಇಷ್ಟಪಡೋರಿಗೆ ಗ್ರೇ. ಮತ್ತೆ ಇದಕ್ಕೊಂಚೂರು ಇದು ಇದೆಯಾ? ಹಾಂ, ಇದು ಟ್ಯಾಸಲ್ಸ್ ಎಲ್ಲ ಮಾಡಿದ್ದಾರೆ, ಕುಚ್ಚೆಲ್ಲ. ಇದರಲ್ಲಿ ನಿಮಗೆ ಕಲರ್ಸು ಸಿಗುತ್ತೆ. ಕೆಲವು ಡಿಸೈನ್ಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಯುನೀಕ್ ಇರೋದ್ರಿಂದ ನಮಗೆ ನೀವು ಮೊದಲೇ ಹೇಳಿದ್ರೆ ಇಷ್ಟಪಟ್ಟು ನಾವು ಪ್ರಯತ್ನ ಪಡ್ಬೋದು, 3-4 ವಾರ ಆಗ್ಬೋದು. ಬಟ್ ಆದ್ರೂ ನಮಗೆ ನಾವು ನಿಮಗೆ ರಾಜ್ಯದ ಅಥವಾ ದೇಶದ ಎಲ್ಲೇ ಯಾರು ಏನೇ ಆರ್ಡರ್ ಮಾಡಿದ್ರು ನೀವು ಅದನ್ನ ಪರ್ಫೆಕ್ಟ್ ಆಗಿ ಕಳಿಸ್ಕೊಡ್ತೀರಲ್ಲ? ಹಾಂ, ಕಳಿಸ್ಕೊಡ್ತೀವಿ. ಅದೆಲ್ಲ ಏನಿಲ್ಲ, ಡೆಲಿವರಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇದು ಮೇಡಮ್, ಇದೆಲ್ಲ ಸಾಫ್ಟ್ ಸಿಲ್ಕು. ಇದು ಒಂದು ರೇರ್ ಕಲರ್, ಸ್ವಲ್ಪ ಕಾಂಬಿನೇಷನ್ ನೋಡಿ ಬೇರೆ ಥರ ಇದೆ. ಇದು ಲ್ಯಾವೆಂಡರ್ಗೆ ಗ್ರೀನ್ ಕಲರು. ಬುಟ್ಟ ನೋಡಿ ಪೀಕಾಕ್ ಇದೆ, ಇದು ಚಕ್ರ ಬುಟ್ಟ ಇದೆ. ಇದೂ ಅಷ್ಟೇ ಹ್ಯಾಂಡ್ ಮೇಡು, ನಿಮಗೆ ಇಲ್ಲಿ ಕಂಡುಬಿಡುತ್ತೆ ಇಲ್ಲೇ. ಹಾಂ, ಸಾಫ್ಟ್ ಸಿಲ್ಕಲ್ಲಿ ಇದು ತುಂಬ ಸುಂದರವಾಗಿರುತ್ತೆ ಉಟ್ಕೊಂಡ್ರೆ. ಇದು ಕಾಂಬಿನೇಷನ್ನೇ ನೋಡಿ ಎಷ್ಟು ಚೆನ್ನಾಗಿದೆ.
ಟ್ರೆಡಿಷ್ನಲ್ಗಿಂತ ಟ್ರೆಡಿಷ್ನಲ್ಲೇ ಕಾನ್ಸೆಪ್ಟೇ ವೀವಿಂಗು, ಬಟ್ ಕಲರು ಮಾಡರ್ನ್ ಆಗಿದೆ. ಇಲ್ಲಿ ಇವಾಗ ಇದು ಯಾವ ಏಜಿನ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಉಟ್ರು ರಿಸೆಪ್ಷನ್ಗಾಗಲಿ ಮದುವೆಗಾಗಲಿ ಓಡಾಡ್ಬಿಟ್ರೆ ಇದನ್ನು ಉಟ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿದೆ. ಹಾಂ, ಇದು ಟೆಂಪಲ್ ಬಾರ್ಡ್ರ್ ನೋಡಿ, ಗ್ರೀನ್ ಫ್ಲೋರೆಸೆಂಟ್ ಗ್ರೀನ್ಗೆ ಟೆಂಪಲ್ ಬಾರ್ಡ್ರು. ಸೀರೆ ಮಾತ್ರ ಖಾದಿ ಥರ ಬಂದಿದೆ, ಇದು ಪಲ್ಲು ಮಾತ್ರ ಆ ಥರ ಬಂದಿದೆ ಸೆರಗು. ಇದರಲ್ಲಿ ಸ್ವಲ್ಪ ಲಿಮಿಟೆಡ್ ಕಲರ್ಸ್ ಇರುತ್ತೆ, ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ನಿಮಗೆ ಇದು ಮಾಡೋಕ್ಕೆ. ಇದು ಸಿಂಗಲ್ ಕಲರು. ಇವಾಗ ಸ್ವಲ್ಪ ಇವತ್ತು ಬೆಳಗ್ಗೆ ನಾನು ಒಬ್ಬ ವೀವರ್ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಮೇಡಮ್ ಸೆಲ್ಫ್ದು ಮತ್ತೆ ಬರ್ತಾ ಇದೆ ಟ್ರೆಂಡು ಅಂತ. ಸೊ ಇದು ಸೆಲ್ಫು ನೋಡಿ, ಆದರೂ ಎಷ್ಟು ಬ್ಯೂಟಿಫುಲ್ ಇದು ಜರಿ. ಇದು ಜರಿ ಏನೂ ಹಾಳಾಗಲ್ಲ, ಬ್ಲ್ಯಾಕ್ ಆಗೋದು ಅದೆಲ್ಲ ಆಗಲ್ಲ, ಒಳ್ಳೆ ಕೈ ಇದು ಅದು ವರ್ಕು. ಇದು ನೋಡಿ ಪೀಕಾಕು ನವಿಲ್ದು, ಇದು ಸೆರಗು, ಇದು ಸೀರೆ. ನೀವು ಈವನ್ 20-22 ವರ್ಷದ ಹೆಣ್ಮಕ್ಳು ಬ್ಲೌಸ್ಗಳು ಸ್ಲೀವ್ಲೆಸ್ ಹಾಕೊಂಡ್ರು ಸುಂದರವಾಗಿ ಕಾಣುತ್ತಿದ್ದು. ಇದು ಜೂಟ್ ಸಿಲ್ಕ್. ಇದು ಇವಾಗ ನೀವು ಸಾಫ್ಟ್ ಸಿಲ್ಕ್ ನೋಡಿದ್ರಲ್ಲ, ಅದೇ ಥರದ್ರಲ್ಲೇ ಜೂಟ್ ಸಿಲ್ಕ್. ಇದು ಜೂಟ್ ಏನದು ಸಿಲ್ಕ್ ಸೆರಗು. ಹೌದು, ಅದರಲ್ಲಿ ಈಗ ಶರ್ಟ್ ಬರ್ತಾ ಇದೆ. ಹಾಂ, ಬರ್ತಾ ಇದೆ, ಲೆನಿನಲ್ಲೂ ಬರ್ತಾ ಇದೆ ಶರ್ಟ್ಸು. ಇದು ಪೂರ್ತಿ ನಿಮಗೆ ಫುಲ್ಲು ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಹ್ಞೂ, ಕಲರು ಇದೆಯಲ್ಲ ಇದರಲ್ಲಿ? ಕಲರು ಇದರಲ್ಲಿ ಒಂದು 2-3 ಸಿಗತ್ತೆ ಇವಾಗ ನಿಮಗೆ. ಇದೆಲ್ಲ ರೇಂಜ್ಗಳು ಎಷ್ಟಿರ್ತವೆ? ಇದು ಒಂದು ನಿಮಗೆ ಇರುತ್ತೆ ಒಂದು 6-7. ನಿಮಗೆ ಇನ್ನೂ ಸಿಲ್ಕ್ ಕಾಟನಲ್ಲಿ ಒಂಚೂರು ಅರೌಂಡ್ 4-5 ರೇಂಜಲ್ಲಿ ಬರುತ್ತೆ. ಇದೆಲ್ಲ ವೈರು ಹುಸಿ ಅಂತ ತಮಿಳ್ನಾಡು ಡಿಸೈನ್ ಇದು. ಬಟ್ ಈ ಥರ ನೋಡಿ ಕಾಫಿ ಡಿಸೈನ್ ತುಂಬ ಇಷ್ಟಪಡ್ತಾರೆ, ಕಾಫಿ ಕಲರ್ನ, ಯೆಲ್ಲೋ ಆ್ಯಂಡ್ ಕಾಫಿ. ಕರೆಕ್ಟ್. ಇದರಲ್ಲೂ ಬ್ರೌನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇದೆ. ಇದೆಲ್ಲ ಹ್ಯಾಂಡ್ ಮೇಡ್ ಅಲ್ವಾ? ಇದೆಲ್ಲ ಹ್ಯಾಂಡ್ ಮೇಡೇನೆ. ಇನ್ನೊಂದು ಸಿಲ್ಕಲ್ಲಿ ತೋರಿಸ್ತೀನಿ, ಸಾಫ್ಟ್ ಸಿಲ್ಕಲ್ಲಿ. ಇದು ನಿಮಗೆ ನೋಡೋಕ್ಕೆ ಈ ಥರ ಪ್ಲೇನಾಗಿ ಕಾಣುತ್ತೆ, ಸೆಲ್ಫ್ ಎಂಬಾಸ್ಡ್ ಡಿಸೈನ್ ಇದೆ. ಇದು ಉಟ್ರೆ ತುಂಬ ಡೀಸೆಂಟ್ ಇರುತ್ತೆ. ಇದೇನು ಸ್ಪೆಷಾಲಿಟಿ ಅಂದರೆ ಸಿಲ್ಕ್ ವರ್ಮ್ನ ಹಾಮ್ ಮಾಡ್ದೇನೆ ಅದ್ರ ಕುಕ್ಕುನಿಂದ ಮಾಡಿರೋ ಸೀರೆ ಇದು. ಇದನ್ನು ಅಹಿಂಸಾ ಅಂತಾನೂ ಕರೀತಾರೆ. ಅಂದರೆ ಈ ಮೊದಲಾದರೆ ಬೇಯಿಸಿ ಮಾಡ್ತಾ ಇದ್ರು, ಇದು ಅದ್ರ ಗೂಡಿಂದ ಮಾಡಿರೋದು. ಇದಕ್ಕೆ ಏನು ವಿಶೇಷ ಇದ್ರದ್ದು, ಅಂದರೆ ಇದಕ್ಕೆ ಏನು ಹೆಸರು? ಇದು ಅಹಿಂಸಾ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು ಇದನ್ನ. ಹಾಂ, ಇದೆಲ್ಲ ಹ್ಯಾಂಡ್ ಮೇಡೆ ಸರ್. ಮತ್ತೆ ಡಿಸೈನ್ ಮಾತ್ರ ಸೆಲ್ಫ್ ಡಿಸೈನ್, ಇದರಲ್ಲಿ ಥ್ರೆಡ್ಡಲ್ಲಿ ಮಾಡಿರೋದು, ಅದ್ರ ಬ್ಯೂಟಿನೇ ಬೇರೆ ಇರುತ್ತೆ. ನೀವು ಈವ್ನಿಂಗ್ ವೇರನ್ನು ಮಾಡ್ಬೋದು. ಇದು ಎಲ್ಲ ಎಷ್ಟು ರೇಂಜಲ್ಲಿ ಇರುತ್ತೆ? ಇದೊಂದು 9:30-10 ಆಗುತ್ತೆ. ಇದು ಕಾಟನ್ ಬೇಕಾದ್ರೆ ತೋರಿಸ್ತೀನಿ ನಾವು. ಹ್ಯಾಂಡ್ ಮೇಡು ಇದು ಸಿಲ್ಕ್ ಕಾಟನ್. ಇದು ವೈಟ್ ಇಷ್ಟಪಡೋರಿಗೆ ಕಾಂಟ್ರಾಸ್ಟಲ್ಲಿ ಮಾಡಿಸಿದ್ದೀವಿ. ಸ್ವಲ್ಪ ಮಲಯಾಳೀಸ್ ಎಲ್ಲ ಇಷ್ಟಪಡ್ತಾರೆ. ಹಾಂ, ಇವಾಗ ಓಣಂ ಬರ್ತಾ ಇದೆ, ಯಾರು ಬೇಕಾದ್ರೂ ಉಡ್ಬೋದು. ಅದೇ